Hey, good morning everyone. Welcome back to Basics First. ಸೊ ಇವತ್ತು ನಾವು ಆಮ್, ಮುಂದಿನ ಶೆಲ್ ಸ್ಕ್ರಿಪ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಿಂದೆ ನಾವು ವೇರಿಯೇಬಲ್ಸ್ ಬಗ್ಗೆ ಮಾತಾಡಿದ್ವಿ, ಬೇಸಿಕ್ ಶೆಲ್ ಸ್ಕ್ರಿಪ್ಟ್ಸ್ ಎಲ್ಲ ಮಾತಾಡಿದ್ವಿ, ಸ್ವಲ್ಪ ನಿಮ್ಗೆ ಹ್ಯಾಂಡ್ಸ್ ಆನ್ ಆಗಲಿ ಅಂತ ಕಮೆಂಟ್ಸ್ ಎಲ್ಲ ಮಾತಾಡಿದ್ವಿ. ಸೊ ಇವತ್ತು ನಾವು ವೇರಿಯೇಬಲ್ಸಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಸೊ ವೇರಿಯೇಬಲ್ಸಲ್ಲಿ ಬೇಸಿಕ್ ಡಿಫೈನ್ ಹೆಂಗೆ ಮಾಡೋದು, ಅಸೈನ್ ಹೆಂಗೆ ಮಾಡೋದು, ವ್ಯಾಲಿಡ್ ವೇರಿಯೇಬಲ್ಸ್ ಯಾವುದು, ಇನ್ವ್ಯಾಲಿಡ್ ವೇರಿಯೇಬಲ್ಸ್ ಯಾವುದು ಅಂತೆಲ್ಲ ನೋಡಿದ್ವಿ. ಇವತ್ತು ವೇರಿಯೇಬಲ್ಸಲ್ಲೇ ಇನ್ನೊಂದು ಕಾನ್ಸೆಪ್ಟ್ ಅರೇಸ್ ಅಂತ. ಸೊ ಶೆಲ್ ಸ್ಕ್ರಿಪ್ಟಲ್ಲಿ ಕೂಡ ಅರೇ ಇದೆ. ಸೊ ಅರೇಸ್ ಬಂದು ಬೇರೆ ಲ್ಯಾಂಗ್ವೇಜಸ್ಸಲ್ಲೆಲ್ಲ ಯೂಸ್ ಮಾಡ್ತಾರೆ, ಆಮೇಲೆ ಜಾವ ಎಲ್ಲ ಲ್ಯಾಂಗ್ವೇಜಸ್ಸಲ್ಲೂ ಅರೇಸ್ ಇರುತ್ತೆ. ಸೊ ಅರೇಸ್ ಯಾಕೆ ಬೇಕು, ಅದರಿಂದ ಏನು ಯೂಸು, ಅದನ್ನು ಹೇಗೆ ಡಿಫೈನ್ ಮಾಡೋದು, ಅವೆಲ್ಲ ನಾವು ತಿಳ್ಕೊಳ್ಳೋಣ. ಸೊ ಟೈಮ್ ವೇಸ್ಟ್ ಮಾಡಬಾರ್ದಂತ ನಾನು ಆಲ್ರೆಡಿ ಫೈಲ್ಸ್ ಎಲ್ಲ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಹೋಮ್ವರ್ಕ್ ಮಾಡಿ ರೆಡಿಯಾಗಿದ್ದೀನಿ. ಸೊ ಇವಾಗ ಸ್ಟಾರ್ಟ್ ಮಾಡಬೇಕಂದ್ರೆ ಅರೇ ಅಂದರೆ ಏನು? ಅರೇ ಇಸ್ ಅ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್. ಅಂದರೆ ಒಂದಿಷ್ಟು ವ್ಯಾಲ್ಯೂಸ್ನ ಒಂದೇ ವೇರಿಯೇಬಲಲ್ಲಿ ಸ್ಟೋರ್ ಮಾಡ್ತಾರೆ. ಇಷ್ಟೋ ತನಕ ನಾವು ನೋಡಿದೊಳಗೆ ಒಂದೊಂದು ವೇರಿಯೇಬಲಲ್ಲಿ ಒಂದೊಂದೇ ವ್ಯಾಲ್ಯೂ ಇರ್ತಿತ್ತು. ಆದರೆ ಈಗ ಒಂದೇ ವೇರಿಯೇಬಲ್ ಡಿಫೈನ್ ಮಾಡಿ ಆ ವೇರಿಯೇಬಲಲ್ಲಿ ಮಲ್ಟಿಪಲ್ ವ್ಯಾಲ್ಯೂಸ್ ಸ್ಟೋರ್ ಮಾಡಿರ್ತೀವಿ. ಸೊ ವೇರ್ ಈಚ್ ಎಲಿಮೆಂಟ್ಸ್ ಕ್ಯಾನ್ ಬಿ ಆಕ್ಸೆಸ್ಡ್ ಯೂಸಿಂಗ್ ಅನ್ ಇಂಡೆಕ್ಸ್. ಸೊ ನಾವು ಅದನ್ನ ಹೆಂಗೆ ರೆಫರ್ ಮಾಡ್ತೀವಿ ಅಂದರೆ, ಈಗ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಇದು ನೋಡಿ, ಮೂವಿ ಟಿಕೆಟ್ಸು. ಸೊ ಈಗ ನೀವು ಬುಕ್ ಮೈ ಶೋ ಹೋಗಿ ಮೂವಿ ಟಿಕೆಟ್ ಎಲ್ಲ ಬುಕ್ ಮಾಡೋಕ್ಕಂದ್ರೆ ನೀವು ರೋ ತಗೋತೀರಾ. ಎ ಅಲ್ಲಿ 1 2 3 4 32 ತನಕ ಇದೆ. ಇದು ಆ್ಯಕ್ಚುಲ್ ಸ್ಕ್ರೀನ್ಶಾಟ್ ಫ್ರಮ್ ಬುಕ್ ಮೈ ಶೋ, ಯಾವುದೋ ಥಿಯೇಟರ್ದು ಗೊತ್ತಿಲ್ಲ, ಇಷ್ಟು ಸೀಟ್ಸ್ ಇದೆ. ಸೊ ಇದರಲ್ಲಿ ಬಂದು ನೋಡಿ, ಈಗ ಅರೇ ಎ ಇಂಡೆಕ್ಸ್ 1 2 3 4 5 6 7 8 ಇಲ್ಲಿ ತನಕ 32 ಸೀಟ್ಸ್ ಇದೆ ಒಂದು ರೋನಲ್ಲಿ. ಸೊ ಈ ಅರೇ ಕ್ಯಾನ್ ಹೋಲ್ಡ್ ಅಪ್ ಟು 32 ವ್ಯಾಲ್ಯೂಸ್. ಓನ್ಲಿ ಡಿಫ್ರೆನ್ಸ್ ಏನಂದರೆ, ಸ್ಕ್ರಿಪ್ಟಿಂಗಲ್ಲಿ ವ್ಯಾಲ್ಯೂ 0 ಸ್ಟಾರ್ಟ್ ಆಗುತ್ತೆ ಇಂಡೆಕ್ಸ್ಗೆ, ಬಟ್ ಇಲ್ಲಿ 1 ಸ್ಟಾರ್ಟ್ ಆಗಿರುತ್ತೆ. ಸೊ ಇಂಡೆಕ್ಸ್ಗೂ ಅರೇಗೂ ವೇರಿಯೇಬಲ್ಗೂ ವ್ಯಾಲ್ಯೂಗೂ ಏನು ಡಿಫ್ರೆನ್ಸ್ ಅಂದರೆ, ಏನದು ಅರೇ, ಈ ಜಾಗ ಬಂದು ಇಂಡೆಕ್ಸು, ಇದರೊಳಗೆ ಕೂತ್ಕೊಳ್ಳೋರು ವ್ಯಾಲ್ಯೂ. ಓಕೆ, ಈಗ ನಾನು 1 2 3 4 5 6 10 11 ಸೀಟ್ಸ್ ಬುಕ್ ಮಾಡಿ 11 ಜನನ ಕರ್ಕೊಂಡೋದ್ರೆ, ಆ 11 ಜನ ಏನು ಸೀಟಲ್ಲಿ ಕೂತ್ಕೋತಾರೆ ನೋಡಿ, ಅವ್ರ ವ್ಯಾಲ್ಯೂಸು. ಏನದು ಅರೇ, ಇದು ಅರೇ ಇಂಡೆಕ್ಸ್ 1 2 3 4 5 6 7 8 9 10 11. ಸೊ ಇದು ಈಸಿಯೆಸ್ಟ್ ವೇ ಟು ಅಂಡರ್ಸ್ಟ್ಯಾಂಡ್ ಅರೇಸು. ಸೊ ಇದನ್ನು ಹೆಂಗೆ ಡಿಫೈನ್ ಮಾಡೋದು, ಈ ಅರೇಸ್ನ ಹೆಂಗೆ ಯೂಸ್ ಮಾಡೋದು, ಯಾವ್ಯಾವ ಥರ ಯೂಸ್ ಮಾಡ್ಬೋದು, ಸೊ ಇದನ್ನ ನೋಡೋಣ ಇವತ್ತು ಎಕ್ಸಾಂಪಲ್ಸಲ್ಲಿ. ಸೊ ನಾನು ಆಲ್ರೆಡಿ ಸೆಟ್ ಆಫ್ ಎಕ್ಸಾಂಪಲ್ಸ್ ಎಲ್ಲ ಬರೆದಿದ್ದೀನಿ. ಸೊ ಐ ವಿಲ್ ಗೋ ಥ್ರೂ ಈಚ್ ಒನ್ ಆ್ಯಂಡ್ ಹೌ ಐ ಆಮ್ ಯೂಸಿಂಗ್ ದೋಸ್ ಅರೇಸ್ ಅಂತ. ಸೊ ಫಸ್ಟ್ ಬಂದು ಲೆಟ್ ಅಸ್ ಸಿ ಹೌ ಟು ಡಿಫೈನ್ ಅನ್ ಅರೇ. ಸೊ ದೇರ್ ಆರ್ 2 ಮೆಥಡ್ಸ್. ಮೆಥಡ್ 1 ಬಂದು ಫಸ್ಟ್ ವೇರಿಯೇಬಲ್ ನೇಮ್ ಕೊಟ್ಬಿಟ್ಟು ಇಂಡೆಕ್ಸು ಕೊಟ್ಟು ವ್ಯಾಲ್ಯೂ ಕೊಡೋದು, ವೇರಿಯೇಬಲ್ಲು ಇಂಡೆಕ್ಸು ವ್ಯಾಲ್ಯೂ. ಸೆಕೆಂಡ್ ಮೆಥಡ್ ಬಂದು ವೇರಿಯೇಬಲ್ಲು ಡೈರೆಕ್ಟಾಗಿ ವ್ಯಾಲ್ಯೂಸ್ ಇನ್ ಡಬಲ್ ಕೋಟ್ಸು ಸಪ್ರೇಟೆಡ್ ವಿತ್ ಎ ಸ್ಪೇಸ್. ಸೊ ಈ 2 ಮೆಥಡ್ಸಲ್ಲಿ ನಾವು ಅರೇಸ್ನ ಡಿಫೈನ್ ಮಾಡ್ಬೋದು. ಸೊ ಇದು ಟೈಮ್ ಕನ್ಸ್ಯೂಮಿಂಗು. ನೀವು ಎವ್ರಿ ಟೈಮು ಇಂಡೆಕ್ಸ್ನು ಪ್ರಿಂಟ್ ಮಾಡ್ಕೊಂಡು ಕೂತಿರಬೇಕು. ಅದ್ರ ಬದಲು ಡೈರೆಕ್ಟಾಗಿ ಈ ಥರನೂ ಪ್ರಿಂಟ್ ಮಾಡ್ಬೋದು. ಸೊ ಈಗ ಪ್ರಿಂಟ್ ಏನೋ ಡಿಫೈನ್ ಏನೋ ಮಾಡಿರ್ತೀರಾ, ಆದರೆ ಆ್ಯಕ್ಸೆಸ್ ಹೆಂಗೆ ಮಾಡ್ತೀರಾ? ಸಿಂಪಲ್, ಅದನ್ನು ನಾವು ಥ್ರೂ ಇಂಡೆಕ್ಸಸ್ಸೇ ಮಾಡಬೇಕು. ಇಲ್ಲಿ ಏನು ನಾವು ಫ್ರೂಟ್ ಆಫ್ 0 ಅಂತಿದ್ದು ನೋಡಿ, ಸೇಮ್ ಫಸ್ಟ್ ಇಂಡೆಕ್ಸ್. ಸೊ ಮೈ ಕಾರ್ಟ್ ಇಂಡೆಕ್ಸ್ 0, ಮೈ ಕಾರ್ಟ್ ವೇರಿಯೇಬಲ್ಲು, ಅದು ಯಾವ ಇಂಡೆಕ್ಸು. ಸೊ ಈಗ ನೋಡಿಸ್ತೀನಿ ನೋಡಿ. ಸೊ ನಾನು ಹೇಳಿದ್ನಲ್ಲ, ಇದು ಸೀಟ್ ರೋ ಎ, ಇದು ಸೀಟ್ ನಂಬರು. ಇಲ್ಲಿ ಯಾರು ಕೂತ್ಕೊಂಡು ಮೂವಿ ನೋಡ್ತಾರೋ ಅವರು ವ್ಯಾಲ್ಯೂ. ಸೊ ಇದು ವೇರಿಯೇಬಲ್, ಅರೇ ವೇರಿಯೇಬಲ್ ಆ್ಯಂಡ್ ದಿಸ್ ಇಸ್ ದ ವ್ಯಾಲ್ಯೂ. ಸೊ ಇಲ್ಲಿ ತ್ರೀ ಡಿಫ್ರೆಂಟ್ ಕಾಂಪೋನೆಂಟ್ಸ್ ಇದೆ, ಇಂಡೆಕ್ಸು, ವೇರಿಯೇಬಲ್ ಆ್ಯಂಡ್ ವ್ಯಾಲ್ಯೂ. ಓಕೆ, ಇಷ್ಟರ ತನಕ ನಾವು ನೋಡೋಳಗೆ ಬರೀ ಕೀ ವ್ಯಾಲ್ಯೂ ಇತ್ತು. ಇವಾಗ ಕೀ, ಇಂಡೆಕ್ಸ್ ಆ್ಯಂಡ್ ವ್ಯಾಲ್ಯೂ ಬರುತ್ತೆ. ಓಕೆ, ಸೊ ಇದು ಅರೇ ಕಾನ್ಸೆಪ್ಟು. ಸೊ ಈಗ ನಾವು ಬುಕ್ ಮೈ ಶೋಗೆ ಹೋಗ್ಬಿಟ್ಟು ನಾವು ಟಿಕೆಟ್ ಬುಕ್ ಮಾಡಬೇಕಂದ್ರೆ ಸಿಂಪಲ್ಲಾಗಿ ನಾನು ಒಂದು ಅರೇ ಡಿಫೈನ್ ಮಾಡಿರ್ತೀನಿ, ಎ ಆಫ್ 32 ಸೊ ಆ್ಯಂಡ್ ಸೊ. ಸೊ ಅಲ್ಲಿ 32 ಇಂಡೆಕ್ಸ್ ಕ್ರಿಯೇಟ್ ಆಗುತ್ತೆ ಹಿಂಗೆ. ಸೊ ಆವಾಗ ಅಲ್ಲಿ ನಾನು ಜಸ್ಟ್ ಒಂದು ಪರ್ಸನ್ನು ಇಲ್ಲಿ ಬುಕ್ ಮಾಡಿರ್ತಾರೆ, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್, ಫೋರ್ತ್ ಪರ್ಸನ್, ಹಾಗೆ ಹೋಗ್ತಾ ಇರುತ್ತೆ. ಓನ್ಲಿ ಡಿಫ್ರೆನ್ಸ್ ಅಂತ ಹೇಳಿದ್ನಲ್ಲ, ಇಲ್ಲಿ ಇಂಡೆಕ್ಸ್ ಸ್ಟಾರ್ಟ್ಸ್ ವಿತ್ 0, ಇಲ್ಲಿ ನಮಗೆ ಇಲ್ಲಿ 1 ಅಂತ ಇದೆ. ನಾನು ಅಲ್ಲಿ ಸ್ಕ್ರೀನ್ಶಾಟ್ ಎಲ್ಲ ಎಡಿಟ್ ಮಾಡೋಕ್ಕೋಗಲ್ಲ. ಸೊ ಇದೊಂದು ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ. ಯಾವಾಗಲೂ ಫಸ್ಟ್ ವ್ಯಾಲ್ಯೂ ಸ್ಟಾರ್ಟ್ಸ್ ಫ್ರಮ್ 0 ನಾಟ್ 1. ಸೊ ಇವಾಗ ನೋಡೋಣ ಆಕ್ಸೆಸಿಂಗ್ ಅರೇ ಎಲಿಮೆಂಟ್ಸ್ ಮೆಥಡ್ ಅಂದರೆ, ನಾನು ಇದಿಷ್ಟನ್ನು ಒಂದು ಬೇರೆ ಫೈಲ್ಗೆ ಕಾಪಿ ಮಾಡಿ ಎಕ್ಸಿಕ್ಯೂಟ್ ಮಾಡ್ಬೋದು, ಬಟ್ ಮಾಡೋಕ್ಕೋಗಲ್ಲ. ನಾನೆಲ್ಲ ಎಕ್ಸಾಂಪಲ್ಸು ಹಾಕಿದ್ದೀನಿ. ಸೊ ಈಗ ನಾವು ಫಸ್ಟ್ ಇಂಡೆಕ್ಸ್ನ ಹಿಂಗೆ ಆಕ್ಸೆಸ್ ಮಾಡ್ತೀವಿ, ಸೆಕೆಂಡ್ ಇಂಡೆಕ್ಸ್ನ ಹಿಂಗೆ ಆಕ್ಸೆಸ್ ಮಾಡ್ತೀವಿ, ಥರ್ಡ್ ಇಂಡೆಕ್ಸ್ನ ಆಕ್ಸೆಸ್ ಮಾಡ್ತೀವಿ. ಇವಾಗ ನನಗೆ ಹಂಗೆ ಬೇಡಪ್ಪ, ಇದಿಷ್ಟು ಒಟ್ಟಿಗೆ ಪ್ರಿಂಟ್ ಆಗಬೇಕು ಅಂದರೆ ಎಲ್ಲ ಎಲಿಮೆಂಟ್ಸ್ನ ನಾನು ಅಟ್ ದ ರೇಟ್ ಯೂಸ್ ಮಾಡಿ, ಅದರೊಳಗೂ 2 ಮೆಥಡ್ ಇದೆ. ಅಟ್ ದ ರೇಟ್ ಆಫ್ ಅಂತ ಹಾಕ್ಬಿಟ್ಟು ನಾನು ಆಕ್ಸೆಸ್ ಮಾಡ್ಬೋದು, ಇಲ್ಲ ಸ್ಟಾರ್ ಹಾಕ್ಬಿಟ್ಟು ಕೂಡ ಆಕ್ಸೆಸ್ ಮಾಡ್ಬೋದು. ಸೊ ನಾನು ಇವಾಗ ಇಲ್ಲಿ ತನಕ ಏನು ಹೇಳಿದ್ದೀನಿ, ಆಕ್ಸೆಸಿಂಗ್ ಆಲ್ ಅರೇಸ್ ಎಲಿಮೆಂಟ್ ಮೆಥಡ್ ಅಂತ. ನಾನು ಈ ಫೈಲ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ಎಕ್ಸಿಕ್ಯೂಟ್ ಮಾಡಿದಾಗ ಲೆಟ್ ಅಸ್ ಸಿ ವ್ಯಾಲ್ಯೂಸ್ ಹೆಂಗೆ ಬಂತು ಅಂತ.
ನಾನು ಬೇರೆ ಟರ್ಮಿನಲ್ಲೇ ಓಪನ್ ಮಾಡಿಬಿಡ್ತೀನಿ ಇನ್ನೊಂದು. ಸೊ ಅವಾಗ ವಿ ಕ್ಯಾನ್ ಕಂಪೇರ್ ಸೈಡ್ ಬೈ ಸೈಡ್. ಓಕೆ, ಸೊ ಈಗ ಅಲ್ಲಿ ಅರೇನ ಎಕ್ಸಿಕ್ಯೂಟ್ ಮಾಡ್ತೀನಿ. ಅರೇ ಒನ್ ಡಾಟ್ ಎಸ್ ಎಚ್ ಅನ್ನೋ ಫೈಲ್ ನಂದು ಎಕ್ಸಿಕ್ಯೂಟ್ ಮಾಡ್ತೀನಿ. ಸೊ ಎಲ್ಲ ಎಕ್ಸಾಂಪಲ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಈಗ ಫಸ್ಟ್ ನಾವು ನೋಡ್ಕೋಬೇಕಾಗಿರೋದು ಡಿಫೈನಿಂಗ್ ಅರೇ ಮೆಥಡ್ 1. ಸೊ ಇದು ಎಕ್ಸಿಕ್ಯೂಟ್ ಆಗಿದೆ. ಸೊ ಡಿಫೈನಿಂಗ್ ಅರೇ ಮೆಥಡ್ 2. ಸೊ ನಾನು ಎಲ್ಲದಕ್ಕೂ ಪ್ರಿಂಟ್ ಮಾಡ್ತಾ ಇದ್ದೀನಿ ವ್ಯಾಲ್ಯೂ ಏನು ಮಾಡ್ತಾ ಇದ್ದೀನಿ ಅಂತ. ಸೊ ಇದು ಕೂಡ ಮೆಥಡ್ ಕೂಡ ಡಿಫೈನ್ ಆಗಿದೆ. ಸೊ ಈಗ ಆಕ್ಸೆಸಿಂಗ್ ಅರೇ ಎಲಿಮೆಂಟ್ ಯೂಸಿಂಗ್ ಮೆಥಡ್ 1. ಸೊ ಮೆಥಡ್ 1ಅಲ್ಲಿ ಏನು ಪ್ರಿಂಟ್ ಆಯಿತು, ಆ್ಯಪಲ್ಲು, ಬನಾನಾ, ಚೆರ್ರಿ. ಸೊ ನಾನು ಅದೇನ ಪ್ರಿಂಟ್ ಮಾಡಿ ಅದೇನ ವ್ಯಾಲ್ಯೂ ಇಲ್ಲಿ ಕೊಟ್ಟಿರೋದು ಕರೆಕ್ಟು. ಆ್ಯಪಲ್ ಇದೆ ಫಸ್ಟ್ ಇಂಡೆಕ್ಸಲ್ಲಿ, ಸೆಕೆಂಡ್ ಇಂಡೆಕ್ಸಲ್ಲಿ 0 ಇಂಡೆಕ್ಸಲ್ಲಿ ಆ್ಯಪಲ್ ಇದೆ, 1 ಇಂಡೆಕ್ಸಲ್ಲಿ ಬನಾನಾ ಇದೆ, ಸೆಕೆಂಡ್ ಇಂಡೆಕ್ಸಲ್ಲಿ ಚೆರ್ರಿ ಇದೆ. ಸೊ 0 1 2 ಹಾಗೆ ಪ್ರಿಂಟ್ ಆಗಿದೆ. ಫಸ್ಟ್ ಇಂಡೆಕ್ಸ್, ಸೆಕೆಂಡ್ ಇಂಡೆಕ್ಸು, ಥರ್ಡ್ ಇಂಡೆಕ್ಸು. ಇದು ಥರ್ಡ್ ಅಂತ ಆಗೋಕ್ಕೆ ಸೆಕೆಂಡ್ ಅಂತಲೇ ಹಾಕಿದ್ದೀನಿ. ಸೊ ಅದನ್ನು ಆಮೇಲೆ ಕರೆಕ್ಟ್ ಮಾಡ್ತೀನಿ. ಸೊ ಅದಾದಮೇಲೆ ಇನ್ನೊಂದು ಹೇಳಿದ್ನಲ್ಲ, ಆಕ್ಸೆಸಿಂಗ್ ಮೆಥಡ್ ಫುಲ್ಲು ಆಲ್ ಅರೇಸ್ ಎಲಿಮೆಂಟ್ಸನ್ನು ನಾನು ಹೇಗೆ ಒಂದೇ ಸತಿಗೆ ಆಕ್ಸೆಸ್ ಮಾಡೋದು. ಸೊ ಇದು ಮೆಥಡ್ 1 ಯೂಸ್ ಮಾಡಿ @ ಯೂಸ್ ಮಾಡಿದ್ದೆ, ಫ್ರೂಟ್ @ ಅಂತ. ಇದೆಲ್ಲ ಸ್ವಲ್ಪ ಇಂಡೆಂಟೇಷನ್ಸ್ ಎಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಓಕೆ, ಸೊ ದಿಸ್ ಈಸ್ ಮೈ ಫ್ರೂಟ್ ಬಾಸ್ಕೆಟ್ ಅಂತ. ಇದು ಮೆಥಡ್ 1 ಯೂಸ್ ಮಾಡಿ ಪ್ರಿಂಟ್ ಮಾಡಿದೆ. ಇನ್ನಷ್ಟು ಮಿಸ್ಟೇಕ್ಸ್ ಮಾಡಿದ್ದೀನಲ್ಲ, ಸಿಲ್ಲಿ ಮಿಸ್ಟೇಕ್ಸ್. ಓಕೆ, ಇದು 2, ಇದು 3rd. ಓಕೆ, ಸೊ ಈಗ ನಾನು ಮತ್ತೆ ಎಕ್ಸಿಕ್ಯೂಟ್ ಮಾಡ್ತೀನಿ ಸೊ ದಟ್ ಇಟ್ ಈಸ್ ಕ್ಲಿಯರ್ ಎಕ್ಸಾಂಪಲ್ಸ್ ಎಲ್ಲ. ಓಕೆ, ಸೊ ಡಿಫೈನ್ ಆಗಿದೆ. ಈಗ ನೋಡಿ ಕರೆಕ್ಟಾಗಿ ಬಂದಿದೆ. ಥರ್ಡ್ ಇಂಡೆಕ್ಸ್ ಚೆರ್ರಿ, ಮೆಥಡ್ 1, ಮೆಥಡ್ 2. ಮೆಥಡ್ 2ನಲ್ಲಿ ಇದು ಒಂದು ಫಸ್ಟ್ @ ಯೂಸ್ ಮಾಡಿದ್ದೀನಿ. ಆಮೇಲೆ ಅರೇ ವೇರಿಯೇಬಲಲ್ಲಿ ಬ್ರೇಸಸಲ್ಲಿ ಇಂಡೆಕ್ಸ್ ಕೊಡೋ ಬದಲು ಸ್ಟಾರ್ ಕೊಡ್ತೀನಿ, ಕೊಡ್ತೀನಿ. ಅದು ಎರಡಾಗಲೂ ಕೂಡ ನಾನು ಆಕ್ಸೆಸ್ ಮಾಡ್ಬೋದು. ಸೊ ಈಗೇನಪ್ಪ, ಇದು ಆಲ್ರೆಡಿ ನಾನು ಇಲ್ಲಿ ಡಿಫೈನ್ ಮಾಡಿಬಿಟ್ಟಿದ್ದೀವಿ. ಮತ್ತು ಇದಕ್ಕೆ ವ್ಯಾಲ್ಯೂ ಆ್ಯಡ್ ಹೆಂಗೆ ಮಾಡಬೇಕು ಅಂದರೆ ಅದು ಕೂಡ ಸಖತ್ ಈಸಿ ಇದೆ. ನಾನಿಲ್ಲೆಲ್ಲ ಮೊದಲೇ ಪ್ರಿಪೇರ್ ಮಾಡಿದ್ದೀನಿ, ಯಾಕಂದರೆ ನನಗೆ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಟೈಮ್ ವೇಸ್ಟ್ ಆಗಬಾರ್ದು. ಟೈಪ್ ಮಾಡ್ತಾಯಿದ್ದೆ ನಿಮಗೂ ನೋಡೋಕ್ಕೆ ಬೋರ್ ಹೊಡಿಯುತ್ತೆ ಅಂತೇಳಿ ನಾನು ಮೊದಲೇ ಎಲ್ಲ ಮಾಡಿದ್ದೀನಿ. ನೀವು ಇದು ವಿಡಿಯೋ ಪಾಸ್ ಮಾಡಿ ಸ್ಕ್ರೀನ್ಶಾಟ್ಸ್ ತೊಗೊಂಡು ಪ್ರಾಕ್ಟೀಸ್ ಮಾಡಿ. ಇಲ್ಲ ನಾನು ಇದಿಷ್ಟು ಸ್ಕ್ರಿಪ್ಟನ್ನು ಕಮೆಂಟ್ಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ತೊಗೊಳ್ಳಿ. ಇಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಂದು ಗಿಟ್ಹಬ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲೂ ಕೂಡ ಈ ಫೈಲ್ಸ್ ಚೆಕ್ ಇನ್ ಮಾಡಿರ್ತೀನಿ. ಅದನ್ನು ಕೂಡ ಅಲ್ಲಿಂದ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ನೋ ಕಾಪಿ ರೈಟ್ಸ್, ಎಲ್ಲ ಓಪನ್ ನಾಲೆಜ್, ಎಲ್ಲ ಓಪನ್ ಸೋರ್ಸ್. ಓಕೆ, ನೆಕ್ಸ್ಟು ಎಲ್ಲಿದ್ದೀನಿ ಈಗ, ಇಲ್ಲಿ ತನಕ ಆಗಿತ್ತು. ಓಕೆ, ಮೆಥಡ್ 2 ಮುಗಿಸಿದ್ವಿ. ನೆಕ್ಸ್ಟು ಆ್ಯಡೆಡ್ 4th ಅರೇ ಆರೆಂಜ್. ಅಂದರೆ ನಾನು ಇಲ್ಲಿಗೆ ಇನ್ನೊಂದು ಅರೇ, ಈಗ ಸೋಫಾರ್ ನಾವೇನು ಮಾಡಿದ್ವಿ, ಇಲ್ಲಿ ಬರೀ 3 ವ್ಯಾಲ್ಯೂ ಮಾತ್ರ ಇನ್ಸರ್ಟ್ ಮಾಡಿದ್ವಿ ಈ ಅರೇಲಿ. ಸೊ 0 1 2 ಮಾಡಿದ್ವಿ. ಈಗ ಥರ್ಡ್ಗೆ ವ್ಯಾಲ್ಯೂ ಹೆಂಗೆ ಇನ್ಸರ್ಟ್ ಮಾಡಬೇಕಂದ್ರೆ ಜಸ್ಟ್ ಇಲ್ಲಿ ಇಂಡೆಕ್ಸ್ ಕೊಡಿ, ಅರೇ ನೇಮ್ ವೇರಿಯೇಬಲ್, ಅರೇ ವೇರಿಯೇಬಲ್ಲು ಇಂಡೆಕ್ಸು, ಅದ್ರ ವ್ಯಾಲ್ಯೂ ಪ್ರಿಂಟ್ ಮಾಡಿ. ಇವಾಗ ನೋಡಿ ನಾನು ಮತ್ತೆ ಇಲ್ಲಿ ಪ್ರಿಂಟ್ ಮಾಡ್ತಾಯಿದ್ದೀನಿ ಫ್ರೂಟ್ ಆಫ್ ಫುಲ್ ಅಷ್ಟು ಅರೇ ಏನಂತ. ಸೊ ದಿಸ್ ಈಸ್ ಮೈ ಫ್ರೂಟ್ ಬಾಸ್ಕೆಟ್ ಅಂತಲೇ ಪ್ರಿಂಟ್ ಆಗಿದೆ. ಸೊ ನಾನು ಇದನ್ನು ಆ್ಯಕ್ಚುಲ್ ಅರೇ ಪ್ರಿಂಟ್ ಮಾಡ್ತೀನಿ. ಓಕೆ, ಇಲ್ಲೂ ಇದೆ, ಫೈನ್, ನೋ ಪ್ರಾಬ್ಲಮ್. ಸೊ ಇವಾಗ ಬಂತು ನೋಡಿ, ಎಲ್ಲಿದೆ ಇಲ್ಲಿ ಆ್ಯಡೆಡ್ 4th ಅರೇ ಆರೆಂಜ್. ಸೊ ಈಗ ಬಿಫೋರ್ ನಾನು ಪ್ರಿಂಟ್ ಮಾಡಿದಾಗ ಬರೀ ಚೆರ್ರಿ ತನಕ ಇತ್ತು, ಇವಾಗ ಆರೆಂಜ್ ಕೂಡ ಬಂದಿದೆ. ಆಕ್ಸೆಸಿಂಗ್ ಕಾರ್ಟ್ ಎಲಿಮೆಂಟ್ಸು ಸೇಮ್ ಅದೇನೆ, ಏನು ಡಿಫ್ರೆನ್ಸ್ ಏನಿಲ್ಲ. ಸೊ ಎರಡೂ ನಾನು ಸೇಮೇ ಪ್ರಿಂಟ್ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಯಾಕೆ ಈ ಥರ ಜಸ್ಟ್ ಹಿಂಗೆ ಪ್ರಿಂಟ್ ಮಾಡಿದ್ದೀನಿ ಅಂದರೆ ಈ ಲೈನ್ಸ್ಗೋಸ್ಕರ ಅಷ್ಟೇ. ದೇರ್ ಆರ್ 2 ways ಟು ಆ್ಯಡ್ ಲೈನ್ಸ್. ನೆಕ್ಸ್ಟ್ ವೇ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೆಕ್ಸ್ಟ್ ಅಪ್ಕಮಿಂಗ್ ಸೆಷನ್ಸಲ್ಲಿ ಮಾಡ್ತೀನಿ. ಈಗ ನಾನು ಸದ್ಯಕ್ಕೆ ಬೇಸಿಕಾಗಿ ಈ ಥರ ಯೂಸ್ ಮಾಡ್ತಿದ್ದೀನಿ. ಸೊ ಇಲ್ಲ, ಅಲ್ಲಿ ಇನ್ನೂ ಒಂದು ಮೆಥಡ್ ಕೂಡ ಇದೆ. ಏನಂದರೆ ಇದನ್ನು ಡಿಲೀಟ್ ಮಾಡಿಬಿಡ್ತೀನಿ. ಫಸ್ಟ್ ಇದನ್ನು ಡಿಲೀಟ್ ಮಾಡೋಣ, ಸೇವ್ ಮಾಡ್ತೀನಿ, ಮತ್ತು ಕ್ಲಿಯರ್, ಎಕ್ಸಿಕ್ಯೂಟ್. ಸೊ ಈಗ ಏನಾಗಿರುತ್ತೆ, ಸ್ಪೇಸ್ ರಿಮೂವ್ ಆಗಿಬಿಟ್ಟಿರ್ತದೆ. ಇಲ್ಲಿ ನೋಡಿ, ಇಲ್ಲಿ ಸ್ಪೇಸ್ ಇಲ್ಲ. ಓಕೆ, ನನಗೆ ಎಲ್ಲಿ ಡಿಲೀಟ್ ಮಾಡಿದ್ದು,
ಕಿವಿ ಆ್ಯಡ್ ಮಾಡೋಕ್ಕೂ ಮುಂಚೆ ಅದನ್ನ ಡಿಲೀಟ್ ಮಾಡಿದೆ 2 ಸ್ಪೇಸು. ಸೊ ಏನಾಗುತ್ತೆ, ಈ ಲೈನ್ ಪ್ರಿಂಟ್ ಆದ ತಕ್ಷಣ ಈ ಲೈನ್ ಪ್ರಿಂಟ್ ಆಗಿರುತ್ತೆ. ಈ ಲೈನ್ ಪ್ರಿಂಟ್ ಆಗಿದೆ, ಮೈ ಕಾರ್ಟ್ ಐಟಮ್ಸ್ ಪ್ರಿಂಟ್ ಆಗಿದೆ, ಅದಾದ ತಕ್ಷಣ ಇದಾಗಿದೆ 3. ಸೊ ನೋಡಿ, ಆಕ್ಸೆಸಿಂಗ್ ಕಾರ್ಟ್ ಎಲಿಮೆಂಟ್ಸ್ ಇದು ನನ್ನ ಕಾರ್ಟ್ ಎಲಿಮೆಂಟ್ಸ್ ಏನೇನಿತ್ತು ಅದು ತಕ್ಷಣ ಇದ್ದು ಈ ವ್ಯಾಲ್ಯೂಸ್ ಪ್ರಿಂಟ್ ಆಗಿದೆ. ಸೊ ನನಗೆ ಇಲ್ಲಿ ಒಂದು ಸ್ಪೇಸ್ ಬೇಕು ಅಂದರೆ ದೆರ್ ಇಸ್ ಅ ವೇ. ಸೊ ಏನಂದರೆ -e /n ಕೊಡಬೇಕು. ನಾನು ಬರೀ ಈಕೋದಲ್ಲಿ -e ಕೊಡ್ದಿರ, ಪ್ಯಾರಾಮೀಟರ್ಸ್ ಕೊಡ್ದಿರ ಇದು ಕೊಟ್ಟರೆ ಎಸ್ಕೇಪ್ ಆಗಲ್ಲ ಈ ಕ್ಯಾರೆಕ್ಟರು, ಇದು ಎರರ್ ಹೊಡೆಯುತ್ತೆ. ಸೊ ಇವಾಗ ನಾನು ಇದನ್ನ ರನ್ ಮಾಡಿದ್ರೆ ಅದೇ ಸೇಮ್ ಕಿವಿ ಆ್ಯಡ್ ಮಾಡಿದ್ನಲ್ಲ ಅಲ್ಲಿ ನಮಗೆ ಸ್ಪೇಸ್ ಬರುತ್ತೆ, ಒಂದು ಬಂತು ನೋಡಿ. ಸೊ ಮೊದಲಿರಲಿಲ್ಲ, ಇವಾಗ ಬಂದಿದೆ. ಸೊ /n ಆ್ಯಡ್ ಮಾಡಿದ್ರೆ ನ್ಯೂ ಲೈನ್ ಅಂತ ಪ್ರಿಂಟ್ ಆಗುತ್ತೆ. ಸೊ ದೇರ್ ಆರ್ 2 ವೇಸ್. ಸೊ ದಿಸ್ ಈಸ್ ದ ಬೆಸ್ಟ್ ವೇ. ಸ್ಪೇಸ್ ಸೇವ್ ಆಗುತ್ತೆ. ಇದೆಲ್ಲ ತುಂಬಾ ನಿಮಗೆ ಸ್ಪೇಸು, ಮೆಮೊರಿ, ಆಮೇಲೆ ಟೈಪ್ ಮಾಡೋಕ್ಕೂ ಟೈಮು ಎಲ್ಲ ವೇಸ್ಟ್ ಆಗುತ್ತೆ. ನಾನು ಸುಮ್ಮನೆ ಈಸಿಯಾಗಿ ಗೊತ್ತಾಗಲಿ ಅಂತ ಇಲ್ಲಿ ಇಟ್ಟಿದ್ದೀನಿ ಈ ಥರ. ಓಕೆ, ಸೊ ನೆಕ್ಸ್ಟ್ ಮತ್ತೆ ಇನ್ನೂ ಒಂದು ಥರ್ಡ್ ಎಲಿಮೆಂಟನ್ನೇ ಅಪ್ಡೇಟ್ ಮಾಡ್ತಾ ಇದ್ದೀವಿ ಇಲ್ಲಿ. ಏನಾಗಿದೆ, ಫಸ್ಟಿಗೆ ಇಲ್ಲಿ ಆರೆಂಜ್ ಇದೆಯಲ್ಲ, ಆರೆಂಜ್ನ ಡಿಲೀಟ್ ಮಾಡಿ ಮೈ ಕಾರ್ಟ್ ಥರ್ಡಲ್ಲಿದೆ, ಆ್ಯಡಿಂಗ್ ಎಲಿಮೆಂಟ್ ಬೈ ಸ್ಪೆಸಿಫೈಯಿಂಗ್ ದ ಇಂಡೆಕ್ಸ್. ಸೊ ಇಲ್ಲಿ ಮೈ ಕಾರ್ಟಲ್ಲಿ ಥರ್ಡ್ ಪ್ಲೇಸಲ್ಲಿ ಆ್ಯಕ್ಚುಲಿ ಆರೆಂಜ್ ಬರಬೇಕಿತ್ತು. ಆರೆಂಜ್ ಜಾಗದಲ್ಲಿ ನಾನು ಕಿವಿ ಅಂತ ಅಪ್ಡೇಟ್ ಮಾಡಿದ್ದೀನಿ ವ್ಯಾಲ್ಯೂನ. ವ್ಯಾಲ್ಯೂ ಆಫ್ ದ ಎಕ್ಸಿಸ್ಟಿಂಗ್ ಈಗ ಹೆಂಗೆ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಯಾರೊಬ್ಬರು ಕೂತಿರ್ತಾರಲ್ಲ ಅವ್ರನ್ನ ಎಬ್ಸಿ ಕಳಿಸ್ಬಿಟ್ಟು ಬೇರೆಯವ್ರನ್ನ ಕೂಡಿಸ್ದಂಗೆ. ಸೊ ನಾನು ಪರ್ಪಸ್ಫುಲ್ಲಿನೇ ಮೈ ಕಾರ್ಟ್ 3ಯಲ್ಲಿ ಆರೆಂಜ್ ಏನು ಸ್ಟೋರ್ ಮಾಡಿದ್ದೆ ಅದೇ ವ್ಯಾಲ್ಯೂನೇ ಇಲ್ಲಿ ಅದೇ ಇಂಡೆಕ್ಸ್ನೇ ಅಪ್ಡೇಟ್ ಮಾಡಿದಾಗ ಈ ವ್ಯಾಲ್ಯೂ ಓವರ್ ರೈಟ್ ಆಗುತ್ತೆ. ಸೊ ಈಗ ಇಲ್ಲಿ ನಾನು ಪ್ರಿಂಟ್ ಮಾಡಿದ್ರೆ ಫುಲ್ ಕಾರ್ಟು, ಇಲ್ಲಿ ಇನ್ನೂ ಒಂದು ಕೂಡ ಆ್ಯಡ್ ಮಾಡಿದ್ದೀನಿ. ದಿಸ್ ಈಸ್ ಒನ್ ಮೋರ್ ಮೆಥಡ್ ಆಫ್ ಆ್ಯಡಿಂಗ್ ಮೈ ಕಾರ್ಟ್ ಪ್ಲಸ್ ಈಕ್ವಲ್ಸ್ ಟು ಮ್ಯಾಂಗೋ ಅಂತ. ಸೊ ನಾನು ಇಂಡೆಕ್ಸ್ ಕೊಡೋ ಬದಲು ಸುಮ್ಮನೆ ಪ್ಲಸ್ ಅಂತ ಕೊಡ್ತೀನಿ, ಆಮೇಲೆ ಆ್ಯಸ್ ಯೂಶುವಲ್ ವ್ಯಾಲ್ಯೂ ಕೂಡ ಪಾಸ್ ಮಾಡ್ತೀನಿ. ಆವಾಗ ಆಟೋಮೆಟಿಕ್ಕಾಗಿ ಇನ್ನೊಂದು ವ್ಯಾಲ್ಯೂ ಕೂಡ ಆ್ಯಡ್ ಆಗುತ್ತೆ. ಸೊ ಇದು ಪ್ಲಸ್ ಆಪರೇಟರ್ ಯೂಸ್ ಮಾಡ್ಕೊಂಡು ಮಾಡೋದು, ಪ್ಲಸ್ ಈಸ್ ಈಕ್ವಲ್ಸ್ ಟು ಆಪರೇಟರ್ ಯೂಸ್ ಮಾಡಿದ್ದೀನಿ. ಓಕೆ, ಸೊ ಇವಾಗ ಎರಡು ಮೆಥಡ್ ನೋಡಿದ್ವಲ್ಲ ಆ್ಯಡ್ ಮಾಡೋದಕ್ಕೆ. ಒಂದು ಥ್ರೂ ವೇರಿಯಬಲ್ ಇಂಡೆಕ್ಸ್ ಯು ಕ್ಯಾನ್ ಅಸೈನ್ ಸೇಮ್ ವೇರಿಯಬಲ್ಲು ಸೇಮ್ ಇಂಡೆಕ್ಸ್ಗೆ ಯು ಕ್ಯಾನ್ ಓವರ್ ರೈಟ್ ದ ವ್ಯಾಲ್ಯೂ. ಇನ್ನೊಂದು ಮೈ ಕಾರ್ಟ್ ಪ್ಲಸ್ ಅಂತ ಹಾಕಿದ್ರೂ ಆ ಅರೇಗೆ ವ್ಯಾಲ್ಯೂ ಅಪೆಂಡ್ ಆಗುತ್ತೆ, ಆ್ಯಡ್ ಆಗುತ್ತೆ. ಸೊ ಈಗ ನೋಡಿ, ಇಲ್ಲಿ ಏನು ಬಂದಿದೆ ನನಗೆ, ಮೈ ಕಾರ್ಟ್ 3ಇಲ್ಲಿ ಆರೆಂಜ್ ಇದೆ 0 1 2 3. ಸೊ ನಾನು 3 ಲೊಕೇಶನಲ್ಲೇ ಕಿವಿ ಅಂತ ಹಾಕಿದ್ದೀನಿ, ಮತ್ತು ಮ್ಯಾಂಗೋ ಕೂಡ ಆ್ಯಡ್ ಮಾಡಿದ್ದೀನಿ. ಇವಾಗ 0 1 2 3ನಲ್ಲಿ ಕಿವಿ ಓವರ್ ರೈಡ್ ಮಾಡಿದೆ, ಆರೆಂಜ್ನ ಓವರ್ ರೈಡ್ ಮಾಡಿದೆ. ನೆಕ್ಸ್ಟ್ ಪ್ಲೇಸ್ಗೆ ಮ್ಯಾಂಗೋನ ತೊಗೊಂಡಿದೆ. ಅರ್ಥ ಆಗ್ತಾ ಇದೆಯಲ್ಲ? ಇನ್ ಕೇಸ್ ಏನಾರ ಡೌಟ್ಸ್ ಇದ್ದರೆ ಇದೇ ಕಮೆಂಟ್ಸ್ನ ನೀವು ಟೈಪ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ, ಕ್ಲಿಯರಾಗಿ ಅರ್ಥ ಆಗುತ್ತೆ. ಅಥವಾ ಇನ್ನೂ ನೀಟಾಗಿ ಎಕ್ಸ್ಪ್ಲೇನ್ ಬೇಕಂದರೆ ಕಮೆಂಟ್ ಹಾಕಿ, ನಾನು ಮತ್ತೆ ಐ ವಿಲ್ ಲೈನ್ ಬೈ ಲೈನ್ ಟೈಪ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಟ್ ವಿಲ್ ಬಿ ಮಚ್ ಕ್ಲಿಯರರ್. ಸೊ ಅಪ್ಡೇಟ್ ಅನ್ ಎಲಿಮೆಂಟ್ ಬೈ ಅಸೈನಿಂಗ್ ನ್ಯೂ ವ್ಯಾಲ್ಯೂ ಟು ಸ್ಪೆಸಿಫಿಕ್ ಇಂಡೆಕ್ಸ್. ಸೇಮ್ ಈಗ ಫಸ್ಟ್ ಇದನ್ನು ನಾನು ಅಪ್ಡೇಟ್ ಮಾಡ್ತಾಯಿದ್ದೀನಿ ಮತ್ತೆ. ಸೊ ಫಸ್ಟ್ ಈಗ ಆ್ಯಪಲ್ಲಿತ್ತು 0 0 1ನಲ್ಲಿ ಬನಾನಾ ಇದೆ. ನಾನು ಮೈ ಕಾರ್ಟ್ 1ಗೆ ಐ ಹ್ಯಾವ್ ಅಸೈನ್ ಟು ಬ್ಲೂಬೆರಿ. ಸೊ ಬನಾನಾ ರೀಪ್ಲೇಸ್ ಮಾಡಿಬಿಟ್ಟು ಬ್ಲೂಬೆರಿ ಕೊಟ್ಟಿದ್ದೀನಿ. ಸೊ ಈಗ ಪ್ರಿಂಟ್ ಮಾಡಿದಾಗ ಏನು ಬಂದಿದೆ, ಬನಾನಾ ಓವರ್ ರೈಡ್ ಆಗಿ ಬ್ಲೂಬೆರಿ ಆ್ಯಡ್ ಆಗಿದೆ. ಸೇಮ್ ಥಿಂಗ್. ಸೊ ನೆಕ್ಸ್ಟು ರಿಮೂವ್ ಆ್ಯನ್ ಎಲಿಮೆಂಟ್. ಓಕೆ, ನನಗೆ ಇಲ್ಲಿ ಯಾವುದೋ ಬೇಡಪ್ಪ, ಐ ವಾಂಟ್ ಟು ರಿಮೂವ್ ಇಟ್ ಅಂದರೆ ಯಾವ ಸ್ಪೆಸಿಫಿಕ್ ನೀವು ಇದು ಕೊಟ್ಟಿರ್ತೀರ ಇಂಡೆಕ್ಸು, ಅದಕ್ಕೆ ಕಮ್ಯಾಂಡ್ ಅನ್ಸೆಟ್ ಅಂತ ಕೊಡಬೇಕು. ಅನ್ಸೆಟ್ ವೇರಿಯಬಲ್ ಇಂಡೆಕ್ಸ್. ಇವ್ರನ್ನ ಈ ಸೀಟಲ್ಲಿ ಏನೋ ಫಾಲ್ಟ್ ಇದೆ ಎಫ್ಸಿ ಕಳಿಸಿ ಅಂತ ಹೇಳ್ದಂಗೆ. ಸೊ ಇದು ಯಾವುದೋ ಸೀಟ್ ಯೂಸ್ ಮಾಡೋದು ಬೇಡ, ಹಂಗೆ ಅಥವಾ ಪ್ರೀವಿಯಸ್ ಒನ್ನ ಅಲ್ಲಿ ಬಂದು ಕೂತ್ಕೊಳ್ಳೋಂಗೆ ಒಂದು ಸೀಟ್ ಖಾಲಿ ಮಾಡಿ ಮಿದ್ದವನ್ನೆಲ್ಲ ಈ ಸೈಡ್ ಮೂವ್ ಆಗ್ತಾರೆ. ಸೊ ಅನ್ಸೆಟ್ ಆ ವ್ಯಾಲ್ಯೂ ಅಂತೂ ಎಂಟಿ ಬಿಡೋಕ್ಕಾಗಲ್ವಲ್ಲ. ಸೊ ಹಂಗಾಗಿ ಏನಾಗುತ್ತೆ, ಅನ್ಸೆಟ್ ಮೈ ಕಾರ್ಟ್ 1 ಅಂದಾಗ ಇಲ್ಲೇನಿತ್ತು, ಫಸ್ಟ್ ಆ್ಯಪಲ್ಲಿತ್ತು 0 1 ಬ್ಲೂಬೆರಿ ಇತ್ತು. ಇವಾಗ ಇಲ್ಲಿ 0 1 2 3 4 5ಅಲ್ಲಿ. ಸೊ ನಾನು ಇದನ್ನ ಅನ್ಸೆಟ್ ಮಾಡಿದಾಗ ಏನಾಗುತ್ತೆ, ಇದೆಲ್ಲ ಲೆಫ್ಟಿಗೆ ಶಿಫ್ಟ್ ಆಗುತ್ತೆ. ಈ ಪರ್ಸನ್ ವ್ಯಾಲ್ಯೂನ ಡ್ರಾಪ್ ಮಾಡಿ ಅಲ್ಲಿಗೆ ಓವರ್ ರೈಡ್ ಆಗುತ್ತೆ. ಸೊ ದಿಸ್ ಈಸ್ 0 1 2 3. ಸೊ ಹಂಗೆ ಬರುತ್ತೆ. ಸೊ ನೆಕ್ಸ್ಟು ಈಗ ನೀವು ಆ್ಯಕ್ಚುಲಾಗಿ ನೀವು ಅರೇಸ್ ಏನಕ್ಕೆ ಯೂಸ್ ಮಾಡಬೇಕು. ಸೊ ತುಂಬ ವ್ಯಾಲ್ಯೂಸ್ ಇರುತ್ತೆ. ಈಗ ಇಲ್ಲೇ ರಿಪೋರ್ಟ್ ಜನ್ರೇಟ್ ಮಾಡ್ತೀರಾ, ಯಾವ್ಯಾವ ಸೀಟಲ್ಲಿ ಬುಕ್ ಆಗಿದೆ ಬುಕ್ ಆಗಿಲ್ಲ ಚೆಕ್ ಮಾಡಿ. ಬುಕ್ ಆಗದಿರೋ ಸೀಟ್ ಮಾತ್ರ ಇಲ್ಲಿ ನನಗೆ
ಈಗ ನೋಡಿ ಬುಕ್ಕಿಂಗ್ ಸ್ಟಾರ್ಟ್ ಆಗೋಗ್ಬಿಟ್ರೆ ಕಲರ್ಸ್ ಚೇಂಜ್ ಆಗುತ್ತೆ, ಆರೆಂಜು, ರೆಡ್ಡು, ವೈಟ್ ಅಂತ. ಸೊ ಅವಾಗ ಏನು ಮಾಡ್ತಾರೆ, ಅರೇಸ್ ಚೆಕ್ ಮಾಡ್ತಾರೆ. ಇಫ್ ಎ ಆಫ್ ಸ್ಟಾರ್ ಆಕ್ಯುಪೈಡ್ ಚೇಂಜ್ ದ ಕಲರ್ ಟು ಯೆಲ್ಲೋ ಆರ್ ಗ್ರೀನ್ ಆರ್ ರೆಡ್, ನಾಟ್ ಅವೈಲಬಲ್, ಆ ಥರ ಮಾಡೋಕ್ಕೆ ಹೇಳ್ತಾರೆ. ಸೊ ಆವಾಗ ಆ ಥರ ರಿಕ್ವೈರ್ಮೆಂಟ್ಸ್ಗೆ ಈ ಥರ ಫಾರ್ ಫಾರ್ ರೋ ಎ ಇನ್ ಮೈ ಕಾರ್ಟ್ ಅಂತಾರೆ, ಸಾರಿ ಫಾರ್ ಸೀಟ್ ಇನ್ ರೋ ಎ ಅಟ್ ಏನಾರ ಫುಲ್ ಇದ್ದರೆ ಕಲರ್ ಮಾಡಿ ಅಂತ, ಲೈಕ್ ಚೇಂಜ್ ದ ಕಲರ್ ಆಫ್ ದಿ ಸೀಟ್ ಅಂತ ಆಲ್ರೆಡಿ ಬುಕ್ ಆಗಿದ್ದರೆ. ಸೊ ಎಲ್ಲ ಪ್ರಿಂಟ್ ಮಾಡ್ತಾ ಇದ್ದಾರೆ ಫಸ್ಟಲ್ಲಿ. ಸೊ ನಾವು ಅದನ್ನೇ ಮಾಡ್ತಾ ಇದ್ದೀವಿ. ಎವ್ರಿ ಟೈಮು ಇಟ್ ವಿಲ್ ಗೋ ಫ್ರೂಟ್, ಆ್ಯಪಲ್, ಚೆರ್ರಿ, ಕಿವಿ, ಅಲ್ಲಿರೋ ವ್ಯಾಲ್ಯೂಸ್ನೆಲ್ಲ ಪ್ರಿಂಟ್ ಮಾಡ್ತಾ ಇದೆ. ಇನ್ ಕೇಸ್ ನಮಗೇನಾರ ಡೇಟಾಬೇಸಲ್ಲಿ ಅದಕ್ಕೆ 1 ಅಥವಾ 0 ಆ ಥರ ನಾವು ಸೆಟ್ ಮಾಡಿದರೆ, ಬುಕ್ ಆಗಿದ್ದರೆ 1 ಅಂತ ಸೆಟ್ ಮಾಡಿರ್ತೀವಿ, ಬುಕ್ ಆಗಿಲ್ಲ ಅಂದರೆ 0 ಅಂತ ಸೆಟ್ ಮಾಡಿರ್ತೀವಿ ಅಂದ್ಕೊಳ್ಳಿ. ಸೊ ನಾವು ಆ್ಯಕ್ಚುಲಿ ಚೆಕ್ ಮಾಡ್ಬೋದು ಇಫ್ ದ ವ್ಯಾಲ್ಯೂ ಆಫ್ ಸೊ ಆ್ಯಂಡ್ ಸೊ ಇಸ್ ಈಕ್ವಲ್ಸ್ ಟು 1 ಆಫ್ ದ ಸೀಟ್, ಅಲ್ಲಿ ಪ್ರಿಂಟ್ ಮಾಡೋಕ್ಕೆ ಅಥವಾ ಕಲರ್ ಚೇಂಜ್ ಮಾಡೋಕ್ಕೆ ಆ ಥರ ಎಲ್ಲ ರಿಯಲ್ ಟೈಮಲ್ಲಿ ಯೂಸ್ ಮಾಡ್ತಾರೆ. ಇದೆಲ್ಲ ನಾನು ಇರೋ ವೇರಿಯೇಬಲ್ಸಲ್ಲಿ ಅದನ್ನೇ ಜಸ್ಟ್ ಪ್ರಿಂಟ್ ಮಾಡ್ತಾಯಿದ್ದೀನಿ. ಇದೆಲ್ಲ ರಿಯಲ್ ಟೈಮ್ ಎಕ್ಸಾಂಪಲ್ಸ್ ತೊಗೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಸಖತ್ ಈಸಿಯಾಗಿರುತ್ತೆ. ಸೊ ನೆಕ್ಸ್ಟು ಫಾರ್ ಲೂಪಲ್ಲಿ ನಾವು ಯೂಸ್ ಮಾಡಿ ನಾವು ಎಷ್ಟು ಏನೇನು ವ್ಯಾಲ್ಯೂ ಇದೆ ಅಂತ ನಮ್ಗೆ ಗೊತ್ತಿರಲ್ಲ ಅಂದ್ಕೊಳ್ಳಿ. ಸೊ ಆವಾಗ ನಾವು ಬರೋ ಎಲ್ಲ ವ್ಯಾಲ್ಯೂಸ್ನು ಪ್ರಿಂಟ್ ಮಾಡ್ತಾಯಿದ್ದೀನಿ. ಫಾರ್ ಫ್ರೂಟ್ ಇನ್ ಮೈ ಅರೇ ಅಟ್ ದ ರೇಟ್ ಅಂದರೆ ಏನು ಅಷ್ಟು ಇಂಡೆಕ್ಸು ಡೂ ಫಾರ್ ಯೂಸ್ ಮಾಡ್ತಿರೋದಕ್ಕೆ ಫಾರ್ ಲೂಪ್ ಡೂ ದ ಫಾರ್ ಕಂಡೀಷನ್ ಡೂ ಡನ್. ಸೊ ಅಲ್ಲಿ ತನಕ ಎಲ್ಲ ಪ್ರಿಂಟ್ ಮಾಡ್ತಾ ಇರುತ್ತೆ ವ್ಯಾಲ್ಯೂಸ್ ಇರೋ ತನಕ. ಇಂಡೆಕ್ಸಲ್ಲಿ ಎಷ್ಟು ಇಂಡೆಕ್ಸ್ ಇದೆಯೋ ಅಲ್ಲಿರೋ ತನಕ ಅಷ್ಟು ವ್ಯಾಲ್ಯೂಸ್ನು ಅಷ್ಟು ಟೈಮ್ ಈಕೋ ಫ್ರೂಟ್ ಪ್ರಿಂಟ್ ಮಾಡ್ತಾ ಇರುತ್ತೆ. ಈಕೋ ಕಮಾಂಡ್ ಎಕ್ಸಿಕ್ಯೂಟ್ ಆಗುತ್ತೆ. ಯಾವಾಗ ಇದು ಇಂಡೆಕ್ಸ್ ಲಾಸ್ಟ್ ಇಂಡೆಕ್ಸ್ ಬರುತ್ತೆ ಅಲ್ಲಿಗೆ ಸ್ಟಾಪ್ ಮಾಡುತ್ತೆ. ಸೊ ಈಗ ನೋಡಿ 4 ಇತ್ತು, ಆ್ಯಪಲ್ ಎಲ್ಲಿತ್ತು, ಆ್ಯಪಲ್ಲು, ಚೆರ್ರಿ, ಕಿವಿ, ಮ್ಯಾಂಗೋ. ಸೊ 4 ಟೈಮು ಅದು ಇಟರೇಷನ್ ಆಗಿಬಿಟ್ಟು ಎವ್ರಿ ಟೈಮ್ ಇಟ್ ಈಸ್ 0, 1, 2, 3, 4 ಅಂತ ಇನ್ಕ್ರಿಮೆಂಟ್ ಕೂಡ ಆಗಿದೆ ಇಂಡೆಕ್ಸ್ ಆಟೋಮೆಟಿಕ್ಕಾಗಿ ಫಾರ್ ಲೂಪಲ್ಲಿ. ಆ್ಯಂಡ್ ದೆನ್ ಇಟ್ ಈಸ್ ಪ್ರಿಂಟಿಂಗ್ ದ ವ್ಯಾಲ್ಯೂ. ಸೊ ಲೂಪ್ ಥ್ರೂ ದ ನೆಕ್ಸ್ಟ್ ಎಕ್ಸಾಂಪಲ್ ಬಂದು ಲೂಪ್ ಥ್ರೂ ದ ಅರೇ ಆ್ಯಂಡ್ ಮ್ಯಾಚ್ ದ ವ್ಯಾಲ್ಯೂ ಟು ಫೈಂಡ್ ಇಟ್ಸ್ ಇಂಡೆಕ್ಸ್. ಸೊ ಅದ್ರದ್ದು ಇಂಡೆಕ್ಸ್ ಈಗ ಮ್ಯಾಂಗೋ ಬರೋ ತನಕ ಪ್ರಿಂಟ್ ಮಾಡಿ ಅಂತ ನಾವು ಚೆಕ್ ಮಾಡ್ತಾ ಇದ್ದೀವಿ, ಅಥವಾ ಮ್ಯಾಂಗೋದು ಇಂಡೆಕ್ಸ್ ಏನಂತ ಫೈಂಡ್ ಮಾಡಬೇಕು. ಸೊ ಅದಕ್ಕೆ ಏನು ಮಾಡ್ತೀವಿ, ಫಸ್ಟು ಫಾರ್ ಎಲ್ಲ ಅಟ್ ದ ರೇಟಲ್ಲಿ ಈಗ ಐ ಅನ್ನೋದಕ್ಕೆ ನಾವು ನಮ್ಮ ಇಂಡೆಕ್ಸ್ ವ್ಯಾಲ್ಯೂ ಏನಿದೆ ಅದನ್ನು ಸ್ಟೋರ್ ಮಾಡ್ಕೋತೀವಿ ಫಸ್ಟ್. ಓಕೆ. ಸೊ ಐ ಅನ್ನೋದು ಫಸ್ಟ್ 0 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇಫ್ ಐ ಇನ್ ಸೊ ಆ್ಯಂಡ್ ಸೊ ದೆನ್ ಡೂ, ಅದರೊಳಗೆ ನಾನು ಮತ್ತೆ ಇನ್ನೂ ಒಂದು ಕಂಡೀಷನ್ ಆಗ್ತಾಯಿದ್ದೀನಿ. ಇಫ್ ಕಾರ್ಟ್ ಆಫ್ ದಿಸ್ ಇಂಡೆಕ್ಸ್ ಈಸ್ ಈಕ್ವಲ್ಸ್ ಟು ಮ್ಯಾಂಗೋ ದೆನ್ ಇಂಡೆಕ್ಸ್ ಆಫ್ ಮ್ಯಾಂಗೋ ಪ್ರಿಂಟ್ ಮಾಡು ಅಂತ. ಯಾಕಂದರೆ ಈಗ ಇಲ್ಲಿ ಇಷ್ಟು ಜನ ಬುಕ್ಕಿಂಗ್ ಮಾಡಿರ್ತಾರೆ ಅಂದ್ಕೊಳ್ಳಿ, ಯಾವುದೋ ಒಂದು ಮಾತ್ರ ಎಂಟಿ ಇರುತ್ತೆ, ಅಥವಾ ಯಾರೋ ಒಂದು ಪರ್ಸನ್ ನೇಮ್ ನಿಮ್ಗೆ ಗೊತ್ತು, ಅವ್ನು ಯಾವ ಸೀಟಲ್ಲಿ ಕೂದ್ನು ಅಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ಸಖತ್ ಈಸಿ. ಈಗ ಈಗ ಬುಕ್ಕಿಂಗ್ ಮಾಡಿರ್ತಾರೆ ಫೋನ್ ನಂಬರ್ ಹಾಕ್ಬಿಟ್ಟು. ಸೊ ಯಾರೋ ಹೇಳ್ತಾರೆ ಈ ಫೋನ್ ನಂಬರ್ ಇರೋನು ಯಾವ ಸೀಟಲ್ಲಿ ಕೂದ್ನು ನೀವು ಸರ್ಚ್ ಮಾಡಿ ಅಂತ, ಸಖತ್ ಈಸಿ. ಅವಾಗ ಒಂದು ಫಾರ್ ಲೂಪ್ ಹಾಕ್ಬಿಟ್ಟು ನಾನು ಎ ಅರೇಯಲ್ಲಿ ಇಫ್ ಲೂಪ್ ಹಾಕ್ಬಿಟ್ಟು ಆ ಪರ್ಸನ್ ಫೋನ್ ನಂಬರ್ ಕೊಟ್ಟು ದೆನ್ ಯು ಕ್ಯಾನ್ ಪ್ರಿಂಟ್ ಇಂಡೆಕ್ಸ್ ಸೀಟ್ ನಂಬರ್ ಆಫ್ ದ ಪರ್ಸನ್ ಇದು ಅಂತ ಪ್ರಿಂಟ್ ಮಾಡ್ಕೋಬೋದು. ಸೀಟ್ ನಂಬರ್ ಆಫ್ ಪರ್ಸನ್ ಸೊ ಆ್ಯಂಡ್ ಸೊ ಅಂತ ಬಂದುಬಿಡುತ್ತೆ. ಸೊ ಈಗ ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ ಆಲ್ರೆಡಿ. ಸೊ ಲೂಪ್ ಥ್ರೂ ದ ಇಂಡೆಕ್ಸ್ ಇದು ಆಯ್ತಿದು. ಸುಮ್ಮನೆ ಜಸ್ಟ್ ನಾನು ಒಂದು ಸತಿ ಪ್ರಿಂಟ್ ಮಾಡ್ತಾ ಇದ್ದೆ ಎಲ್ಲ ಇದಾದಮೇಲೆ. ಓಕೆ, ಇದಾಗಿದೆ, ಇದು ಇಲ್ಲಿದೆ ನೋಡಿ ಲೂಪ್ ಥ್ರೂ ದ ಅರೇ. ಸೊ ಈಗ ಇಲ್ಲಿ ಫೈಂಡ್ ಮಾಡಿದೆ ಮ್ಯಾಂಗೋ ಬಂದು 4th ಇಂಡೆಕ್ಸಲ್ಲಿದೆ ಅಂತ. ಸೊ ನಾವು ಫೋನ್ ನಂಬರ್ ಕೊಟ್ಟರೆ ಅವ್ನಿಗೆ ಹೇಳುತ್ತೆ ಸೀಟ್ ನಂಬರ್ 4ಅಲ್ಲಿದ್ದಾನೆ ಈ ಪರ್ಸನ್ನು ಅಂತ. ಸೊ ಹಾಗೆ. ಸೊ ಈ ಎಕ್ಸಾಂಪಲ್ ಆಯಿತು. ನೆಕ್ಸ್ಟ್ ಸಾರ್ಟಿಂಗ್ ಆಫ್ ಆ್ಯನ್ ಅರೇ. ಹೆಂಗೆ ಸಾರ್ಟ್ ಮಾಡ್ತೀರಾ? ಸೊ ಸಾರ್ಟಿಂಗ್ ಅಂದರೆ ನನಗೆ ಇಲ್ಲಿ ನೋಡಿ ಆ್ಯಪಲ್, ಚೆರ್ರಿ, ಕಿವಿ, ಮ್ಯಾಂಗೋ ಹಾಗೆ ಬಂದಿದೆ. ಯಾಕೆಂದರೆ ನಾವು ಎಂಟ್ರಿ ಮಾಡಿರೋದೇ ಸಾರ್ಟಿಂಗ್ ಆರ್ಡ್ರಲ್ಲಿ ಮಾಡಿಬಿಟ್ಟಿದ್ವಿ ವ್ಯಾಲ್ಯೂಸ್ನ. ಸೊ ನಾನು ಚೇಂಜ್ ಮಾಡಿದರೆ ಕರೆಕ್ಟಾಗಿ ಬರ್ಬೋದು. ಸೊ ಲೆಟ್ ಅಸ್ ಚೇಂಜ್ ಎಂಟ್ರಿ ಇಫ್ ದಿಸ್ ರಿಯಲಿ ಸಾರ್ಟ್ಸ್. ಇಲ್ಲಿ ಚೇಂಜ್ ಮಾಡ್ತಾಯಿದ್ದೀನಿ ನಾನು. ಬ್ಲೂಬೆರ್ರಿ ಇಲ್ಲ, ಸೊ ಬ್ಲೂಬೆರ್ರಿ ಜಾಗನ ಹೂ ಎಸ್ ಟೇಕನ್ ಇಲ್ಲಿ ಅನ್ಸೆಟ್ ಮಾಡಿದ್ದೀವಲ್ಲ. ಓಕೆ, ಸೊ ಲೆಟ್ ಅಸ್ ಆ್ಯಡ್ ಒನ್ ಮೋರ್ ಫೆಲೋ ಹಿಯರ್ ಸೇಯಿಂಗ್ ಮೈ ಕಾರ್ಟ್ 1 ಈಕ್ವಲ್ಸ್ ಟು ಪೈನಾಪಲ್. ಸೊ ಇವಾಗ ನೋಡೋಣ. ಸೊ
ಸೊ ಬಂತಾ, ಆ್ಯಪಲ್, ಪೈನಾಪಲ್, ಚೆರ್ರಿ, ಕಿವಿ, ಮ್ಯಾಂಗೋ 5 ಇದೆ ಈಗ. ಸೊ ಮ್ಯಾಂಗೋಗೆ 4 ಅಂದರೆ ಇಲ್ಲಿ ಆಲ್ರೆಡಿ, ಸೊ ನೋಡಿ ಇವಾಗ ಬಂತಾ. ಸೊ ಏನು ಮಾಡ್ತಿದ್ವಿ ನಾವು, ಸಾರ್ಟ್ ಮಾಡ್ತಾ ಇದ್ವಲ್ಲ, ಸಾರ್ಟಿಂಗ್ ಎಲ್ಲೋಯ್ತು, ಇಲ್ಲಿದೆ. ಸಾರ್ಟ್ ಮಾಡ್ಬೇಕಾದ್ರೆ ಏನು ಮಾಡ್ತಾ ಇದ್ದೀವಿ, ಡೂ ಈಚ್ ಐ ಡನ್. ಸೊ ನಾವಿಲ್ಲೇನು ಮಾಡ್ತಾ ಇದ್ದೀವಿ, ಸಾರ್ಟ್ ಅನ್ನೋ ಒಂದು ಬಿಲ್ಟ್ ಇನ್ ಫಂಕ್ಷನ್ ಯೂಸ್ ಮಾಡ್ತಾ ಇದ್ದೀವಿ. ಆಟೋಮೆಟಿಕಲಿ ಅವಾಗ ಏನಾಗುತ್ತೆ, ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಸಾರ್ಟ್ ಆಗಬೇಕು. ಸೊ ನಾವು ಪ್ರೀವಿಯಸ್ ಟೈಮ್ ನೋಡಿದಾಗ ಆ್ಯಕ್ಚುಲಿ ಎವ್ರಿಥಿಂಗ್ ವಾಸ್, ಇಲ್ಲಿ ನೋಡಿ ಎ ಆದಮೇಲೆ ಬಿ ಸಿ ಡಿ ಇ ಎಫ್ ಜಿ ಹಂಗೆ ಸ್ಟಾರ್ಟ್ ಆಗಬೇಕಿತ್ತು. ನಾವಿಲ್ಲಿ ಸಾರ್ಟ್ ಮಾಡಿದಾಗ ಎ ಫಸ್ಟ್ ಬರಬೇಕು, ಸಿ ಬರಬೇಕು, ಕೆ ಬರಬೇಕು, ಎಮ್ ಬರಬೇಕು, ಆಮೇಲೆ ಪಿ ಬರಬೇಕು. ಸೊ ನಾನು ಇಲ್ಲಿ ಸಾರ್ಟಿಂಗ್ ಮಾಡಿದಾಗ ಫಾರ್ ಎವ್ರಿ ಇಂಡೆಕ್ಸ್ ಇನ್ ಮೈ ಅರೇ ಡೂ ದಿಸ್. ಸೊ ವಿ ಆರ್ ಪ್ರಿಂಟಿಂಗ್ ದ ವ್ಯಾಲ್ಯೂ to storing the value to sorted array, and we are actually sorting. ಹೆಂಗೆ ಅಂದರೆ ಲೈನಕ್ಸಲ್ಲಿ ದೇ ಹ್ಯಾವ್ ಆಲ್ರೆಡಿ ಪ್ರಿಡಿಫೈನ್ಡ್ ದಿಸ್ ಫಂಕ್ಷನ್ ಕಾಲ್ಡ್ ಸಾರ್ಟ್ ದಟ್ ವಿಲ್ ಟೇಕ್ ಕೇರ್ ಆಫ್ ಸಾರ್ಟಿಂಗ್ ಯುವರ್. ಇದೆಲ್ಲ ಇಂಟರ್ವ್ಯೂಸಲ್ಲಿ ಬರೋ ಕ್ವಶನ್ಸ್. ಓಕೆ, ನಾನು 5 ವ್ಯಾಲ್ಯೂಸ್ ಇದೆ ಅರೇಲಿ, ಸಾರ್ಟ್ ಮಾಡಿ. ಈಗ ನಾನು ಇಲ್ಲಿ ವ್ಯಾಲ್ಯೂ ಕೊಡೋ ಬದಲು ನಂಬರ್ ಕೊಟ್ಟಿದ್ದೆ ಅಂದ್ಕೊಳ್ಳಿ, ಸಾರ್ಟ್ ದ ಆರ್ಡರ್, ಇವೆಲ್ಲ ಇಂಟರ್ವ್ಯೂಸಲ್ಲಿ ಬರುತ್ತೆ. ನೀವು ಇಲ್ಲಿ ಇದೇ ಅರೇಸ್ಗೆ ಇನ್ಸ್ಟೆಡ್ ಆಫ್ ಪಾಸಿಂಗ್ ದ ವ್ಯಾಲ್ಯೂಸ್ ಲೈಕ್ ನೀವು ಆಲ್ಫಾಬೆಟ್ ವ್ಯಾಲ್ಯೂಸ್ ಕಳಿಸೋ ಬದಲು ನ್ಯೂಮರಿಕಲ್ ವ್ಯಾಲ್ಯೂಸ್ ಕಳಿಸಿದ್ರು ಕರೆಕ್ಟಾಗಿ ಸಾರ್ಟ್ ಆಗುತ್ತೆ. ಸೊ ಈಗ ನೋಡಿ, ಆ್ಯಪಲ್ಲು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಮ್ ಎನ್ ಆಮೇಲೆ ಪಿ ಕರೆಕ್ಟ್ ಆರ್ಡ್ರಲ್ಲಿ ಸಾರ್ಟಿಂಗ್ ಆಗಿದೆ. ಸೊ ನೆಕ್ಸ್ಟ್ ಕಂಬೈನಿಂಗ್ ಅರೇಸ್. ಇವಾಗ 2 ಅರೇ ಇದೆ, 1 2 3 4 5 6 2 ಅರೇ ನಡೀತಾ ಇದೆ, 2 ಅರೇ ಇದೆ. ಇದನ್ನು ನೀವು ಕಂಬೈನ್ ಮಾಡಿ ಒಂದೇ ಅರೇ ಥರ ಪ್ರಿಂಟ್ ಮಾಡಬೇಕು. ಹಿಂಗೆ 1 2 3 4 5 6 ಹೆಂಗೆ ಮಾಡ್ತೀರಾ, ಸಖತ್ ಸಿಂಪಲ್. ಸುಮ್ಮನೆ ಒಂದು ವೇರಿಯೇಬಲ್ ಡಿಫೈನ್ ಮಾಡಿದ್ದೀನಿ, ಅದಕ್ಕೆ ಎರಡನ್ನು ಕನ್ಕ್ಯಾಟಿನೇಟ್ ಥರ ಕೊಟ್ಟಿದ್ದೀನಿ ಅಷ್ಟೇ, ಏನು ಸ್ಪೇಸ್ ಇಲ್ಲ, ಏನೂ ಇಲ್ಲ. ಅವಾಗೇನಾಗುತ್ತೆ, ಫಸ್ಟ್ ಈ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ, ಆಮೇಲೆ ಈ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ ಅಷ್ಟೇ. ನೋಡೋಣ ಹೆಂಗೆ ಬಂದಿದೆ ಔಟ್ಪುಟ್ ಅಂತ. ಕಂಬೈನಿಂಗ್ ಅರೇ 1 2 3 4 5 6. ಸೊ ಆಮೇಲೆ ಗೆಟ್ ಎಲಿಮೆಂಟ್ಸ್ ಸ್ಟಾರ್ಟಿಂಗ್ ಫ್ರಮ್ ದ ಇಂಡೆಕ್ಸ್. ಸೊ ಈಗ ರಿಕ್ವೈರ್ಮೆಂಟ್ ಇಲ್ಲಿ ಹೆಂಗೆ ಬಂದಿರುತ್ತೆ ಅಂದರೆ, ನನಗೆ ಫಸ್ಟಿಂದ ಯಾರು ಕೂತಿದ್ದಾರೆ ಬೇಡ, 6th ಮುಂದೆ ಲಾಸ್ಟ್ ತನಕ ಯಾರ್ಯಾರು ಕೂತಿದ್ದಾರೆ ನನಗೆ ಅಷ್ಟು ಇನ್ಫಾರ್ಮೇಷನ್ ಕೊಡಿ ಅಂತಾರೆ. ಸೊ ಅವಾಗೇನಾಗುತ್ತೆ, ಸೊ ಅವಾಗ ನೀವೇನು ಮಾಡಬೇಕು, ಒಂದು ವೇರಿಯೇಬಲ್ ಡಿಫೈನ್ ಮಾಡಿ ಸ್ಟಾರ್ಟಿಂಗ್ ಫ್ರಮ್ ಇಂಡೆಕ್ಸ್ 1ಇಂದ ಮುಂದೆ ಪ್ರಿಂಟ್ ಮಾಡ್ಕೊಂಡು ಹೋಗಿ ಅಂತ ನಾವು ಹೇಳ್ತಾ ಇದ್ದೀವಿ ಅವ್ರಿಗೆ. ಸೊ ಈ ವೇರಿಯೇಬಲ್ನ ನಾನು ಪ್ರಿಂಟ್ ಮಾಡ್ತಾಯಿದ್ದೀನಿ. ಸಖತ್ತೆಲ್ಲ ಈಸಿ ಮಾಡಿದ್ದಾರೆ, ಯಾವುದು ಕಷ್ಟಪಡಬೇಕಾಗಿಲ್ಲ. ಓಕೆ, ಇದನ್ನು ಎಕ್ಸಾಂಪಲ್ ಹೆಂಗಿದೆ ಅಂದರೆ, 6th ಸೀಟಿಂದ 10th ಸೀಟ್ ತನಕ ನನಗೆ ಬೇಕು, ಅಥವಾ 6th ಸೀಟಿಂದ ಸ್ಟಾರ್ಟ್ ಮಾಡಿ 2 ಇಂಡೆಕ್ಸ್ಗೆ ಪ್ರಿಂಟ್ ಮಾಡಿ ಅಂತ ಹೇಳಿದೆ. ಸೊ ಈಗ ಇಲ್ಲಿ ನೋಡಿ, 6th ಅಂದರೆ 0 1 2 ಇಲ್ಲಿಂದ ಪ್ರಿಂಟ್ ಮಾಡಿದ್ದೀನಿ. 0 ಬೇಡ, ನಮಗೆ 1ಇಂದ ಪ್ರಿಂಟ್ ಮಾಡಿ 2 ತನಕ ಪ್ರಿಂಟ್ ಮಾಡಿ ಅಂತ ಹೇಳಿದೆ. ಅದಕ್ಕೆ ಏನಾಗಿದೆ, ಇಲ್ಲಿ ಔಟ್ಪುಟ್ಟಲ್ಲಿ ಪೈನಾಪಲ್ ಮತ್ತು ಚೆರ್ರಿ 2 ಪ್ರಿಂಟ್ ಆಗಿದೆ. ಸೊ ಇದೇ ನಾನು ಇಲ್ಲಿ ಇಂಡೆಕ್ಸ್ ಜಾಸ್ತಿ ಮಾಡಿದೆ ಅಂದ್ಕೊಳ್ಳಿ. ಸೊ 5 ಇದೆ ಅಲ್ವ ನಮಗೆ, ನಾನು 4 ತನಕ ಪ್ರಿಂಟ್ ಮಾಡ್ತೀನಿ. ಸೊ ನಾನು ಏನು ಮಾಡಿದ್ದೀನಿ, ಇಂಡೆಕ್ಸ್ 1ಇಂದ ಸ್ಟಾರ್ಟ್ ಮಾಡಿ 4 ತನಕ ಪ್ರಿಂಟ್ ಮಾಡುವುದು ಅಂತ ಇದಕ್ಕೆ ವ್ಯಾಲ್ಯೂಸ್ನ ಸ್ಟೋರ್ ಮಾಡಿದ್ದೀನಿ. ಇದು ಆಟೋಮೆಟಿಕ್ಕಾಗಿ ಅರೇ ಥರನೇ ಅರೇ ಆಗಿ ಡಿಫೈನ್ ಆಗುತ್ತೆ. ಆಮೇಲೆ ಇಲ್ಲಿ ಅರೇ ನಾನು ಇಲ್ಲಿ ಪ್ರಿಂಟಿಂಗ್ ಇಕೋ ಅಂದರೆ ಪ್ರಿಂಟ್ ಮಾಡುತ್ತೆ ಅಲ್ವಾ. ಸೊ ನನಗೆ ಇವಾಗ ನೋಡಿ ಔಟ್ಪುಟ್ಟಲ್ಲಿ ಪೈನಾಪಲಿಂದ ಸ್ಟಾರ್ಟ್ ಆಗಿ ಲಾಸ್ಟ್ ಎಲಿಮೆಂಟ್ ತನಕ ಪ್ರಿಂಟ್ ಆಗಿದೆ. ಅಂದರೆ ಇನ್ ಕೇಸ್ ನಾನು ಸೀಟ್ ನಂಬರ್ 6 to 10 ಅಂತ ಕೊಟ್ಟರೆ 6 to 10 ಇಂಡೆಕ್ಸ್ ಮಾತ್ರ ಅಲ್ಲಿ ಯಾರ್ಯಾರು ಕೂತಿದ್ದಾರೆ ಅಂತ ನಮಗೆ ಇನ್ಫಾರ್ಮೇಷನ್ ಬರುತ್ತೆ. ಸೊ ಇದಕ್ಕೆ ಅರೇಸ್ ಯೂಸ್ ಮಾಡ್ತಾರೆ. ಸೊ ದೀಸ್ ಆರ್ ಆಲ್ ಡಿಫ್ರೆಂಟ್ ಅರೇಸ್. ಮೇ ಬಿ ದೇರ್ ಈಸ್ ಅ ಸೆಟ್ ಆಫ್ ಅರೇಸ್. ಸೊ ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟೆ, ರಿಯಲ್ ಟೈಮ್ ಎಕ್ಸಾಂಪಲ್ ಕೊಟ್ಟರೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ. ಆ್ಯಂಡ್ ದಿಸ್ ಈಸ್ ಹೌ ಅರೇಸ್ ವರ್ಕ್ಸ್. ಸೊ ನಾನು ಬೇಸಿಕ್ಸ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನೀವು ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಡೀಟೇಲ್ ಆಗಿ ಓದ್ಕೋಬೇಕು. ಯಾಕಂದರೆ ಒಂದು ಆಪರೇಟಿಂಗ್ ಸಿಸ್ಟಮ್ ಅಥವಾ ಒಂದು ಲ್ಯಾಂಗ್ವೇಜ್ ಅಥವಾ ಒಂದು ಸ್ಕ್ರಿಪ್ಟಿಂಗ್ ಟೂಲ್ ಎಕ್ಸ್ಪ್ಲೇನ್ ಮಾಡೋಕ್ಕಂದರೆ ಎವ್ರಿ ಎಲಿಮೆಂಟ್ ಬಿಹೈಂಡು ತುಂಬಾ ಕಾನ್ಸೆಪ್ಟ್ಸ್ ಇರುತ್ತೆ. ಆ ಕಾನ್ಸೆಪ್ಟ್ಸ್ಗೆ ಎಕ್ಸ್ಪ್ಲನೇಷನ್ ಸಿಕ್ಕಾಪಟ್ಟೆ ಇರುತ್ತೆ. ನಾನು ಆದಷ್ಟು ಬೇಸಿಕ್ಸ್ ಕವರ್ ಮಾಡಿದ್ದೀನಿ. ಅದು ಕವರ್ ಮಾಡಿದ್ರೊಳಗೂ ಬೇಸಿಕ್ಸಲ್ಲೂ ನಿಮಗೆ ಇಂಟರ್ವ್ಯೂಸ್ಗೆ ಏನೇನು ಬೇಕಾಗುತ್ತೆ, ಎಕ್ಸಾಮ್ಸ್ಗಳಿಗೆ ಏನೇನು ಬೇಕಾಗುತ್ತೆ ಅವೆಲ್ಲ ಮಾಡಿದ್ದೀನಿ. ಸಾರ್ಟಿಂಗ್ ಬೇಕಾಗುತ್ತೆ, ನಿಮಗೆ ಸಾರ್ಟಿಂಗ್ ಕೇಳ್ತಾರೆ. ಸುಮ್ಮನೆ ಇಲ್ಲ, ಜಸ್ಟ್ ಒಂದು ಪ್ರಿಂಟ್ ಮಾಡಿ, ಕಂಬೈನು, ಮರ್ಜ್ ಮಾಡಿ, ಅಥವಾ ನನಗೆ ಪರ್ಟಿಕ್ಯುಲರ್ ಈ ಅರೇಯಿಂದ ಈ ಅರೇಗೆ ಬೇಕು ಅಂತ ಕೇಳ್ತಾರೆ. ಸೊ ಎವ್ರಿ ಎಲಿಮೆಂಟ್ ವಾಟ್ ಐ ಹ್ಯಾವ್ ಕವರ್ಡ್ ಈಸ್
ಕೀಪಿಂಗ್ ಇನ್ ಮೈಂಡ್ ದಟ್ ವಾಟ್ ಯು ನೀಡ್ ಟು ಲರ್ನ್, ವಾಟ್ ಈಸ್ ಇಂಪಾರ್ಟೆಂಟ್ ಫಾರ್ ಇಂಟರ್ವ್ಯೂ, ವಾಟ್ ಈಸ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ಸ್. ಸೊ ಇದೆಲ್ಲ. ಆಮೇಲೆ ಎಕ್ಸಿಸ್ಟಿಂಗ್ ಅರೇ ವ್ಯಾಲ್ಯೂನ ಓವರ್ ರೈಡ್ ಮಾಡೋದು ಹೆಂಗೆ, ಎಲ್ಲದನ್ನು ಪ್ರಿಂಟ್ ಮಾಡೋದು ಹೆಂಗೆ, ಸೊ ಎಲ್ಲದನ್ನು ಆದಷ್ಟು ಕವರ್ ಮಾಡಿದ್ದೀನಿ. ಸೊ ಇದನ್ನೇ ನೀವು ರಿಯಲ್ ಟೈಮ್ ಸಿನಾರಿಯೋಸು ಹೆಂಗೆ ಅಂದರೆ ನೆಕ್ಸ್ಟ್ ಸೆಷನಲ್ಲಿ ಅದು ಇನ್ನೂ ಜಾಸ್ತಿ ಹೇಳ್ತಾ ಹೋಗ್ತೀವಿ, ಲೂಪ್ಸು, ಡಿಸಿಷನ್ ಮೇಕಿಂಗು, ಅದೆಲ್ಲ. ಸೊ ನೀವು ಹ್ಯಾಂಡ್ಸ್ ಆನ್ ಬರಬೇಕಂದ್ರೆ ಒಂದು ಸಿಂಪಲ್ ಟಿಪ್ಸ್ ಕೊಡ್ತೀನಿ. ಹ್ಯಾಕರ್ ರ್ಯಾಂಕ್ ಅಂತ ವೆಬ್ಸೈಟ್ ಇದೆ, ಅಲ್ಲಿ ಹೋಗಿ ಚಾಲೆಂಜಸ್ ಕೊಡ್ತಾರೆ, ಅಟೆಂಡ್ ಮಾಡಿ. ಸೊ ಐ ವಿಲ್ ಜಸ್ಟ್ ಶೋ ದ್ಯಾಟ್. ಸೊ ಇಲ್ಲಿ ಬಂದು, ಸೊ ಇಲ್ಲಿ ಆ್ಯಕ್ಚುಲಿ ಓಕೆ, ನಾನೊಂದು ಕೆಲಸ ಮಾಡ್ತೀನಿ. ಇದು ಐ ವಾಸ್ ನಾಟ್ ಪ್ರಿಪೇರ್ ಟು ಎಕ್ಸ್ಪ್ಲೇನ್. ನಾನು ಫಸ್ಟಲ್ಲಿ ಲಾಗಿನ್ ಎಲ್ಲ ಮಾಡಿ ಐ ವಿಲ್ ಚೆಕ್ ಸ್ಕ್ರೀನ್ ಇಂಟರ್ವ್ಯೂ. ಸೊ ನಾನು ಆ್ಯಕ್ಚುಲಿ ವೇರ್ ಟು ಲಾಗಿನ್, ಹೌ ಟು ಚೆಕ್, ನಿಮ್ಗೆ ಹೆಂಗೆ ಕ್ವಶನ್ಸ್ ಎಲ್ಲ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್, ರಿಯಲ್ ಟೈಮ್ ಸಿನಾರಿಯೋಸ್ ಹೆಂಗೆ ನೀವು ಆ್ಯಕ್ಸೆಸ್ ಮಾಡೋದು, ಅದರಿಂದ ನಿಮಗೆ ಹೆಂಗೆ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಮಾಡ್ಬೋದು. ಈಗ ನಾನು ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವು ಇಷ್ಟು ಕಲ್ತ್ಕೋತೀರಾ, ಬಿಟ್ಬಿಡ್ತೀರಾ. ಬಟ್ ಏನಂದರೆ ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಮಾತ್ರ ನಮಗೆ ಕಾನ್ಸೆಪ್ಟು ಸಖತ್ತಾಗಿ ಅರ್ಥ ಆಗೋದು. ಇಂಪ್ಲಿಮೆಂಟ್ ಮಾಡಬೇಕಂದ್ರೂ ಟೈಮ್ ಫಾಸ್ಟಾಗಿ ಬೇಗ ಮಾಡ್ತೀವಿ. ಸೊ ಅದಕ್ಕೆ ನಾನು ನೆಕ್ಸ್ಟ್ ಸೆಷನ್ ಅಥವಾ ಇನ್ನೊಂದು ಅದಕ್ಕೆ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಅದರಲ್ಲಿ ರಿಯಲ್ ಟೈಮ್ ಕ್ವಶನ್ಸ್ ಎಲ್ಲಿ ಸಿಗುತ್ತೆ, ಅದನ್ನು ಹೆಂಗೆ ಪ್ರಾಕ್ಟೀಸ್ ಮಾಡಬೇಕು, ಅದೆಲ್ಲ ನಾವು ಡಿಸ್ಕಸ್ ಮಾಡೋಣ. ಸೊ ಇದು ಅರೇ ವೇರಿಯೇಬಲ್ಸು. ಸೊ ಆ್ಯಸ್ ಐ ಸೆಡ್ ಪ್ರೀವಿಯಸ್ಲಿ, ತುಂಬ ಲೆಂತಿ ವೀಡಿಯೋಸ್ ಮಾಡಲ್ಲ, ಒಂದೊಂದು ಕಾನ್ಸೆಪ್ಟ್ಗೆ ಒಂದೊಂದು ವೀಡಿಯೋಸ್ ಮಾಡ್ತೀನಿ. ಸೊ ಇವತ್ತು ನಾವು ವೇರಿಯೇಬಲ್ಸ್ ಮುಗಿಸಿದ್ದೀವಿ. ನೆಕ್ಸ್ಟ್ ವಿಲ್ ಗೋ ಟು ಆಪರೇಟರ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್.